ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ಬಂದು ಒಂದೇ ಸ್ಟೆಪ್ಪಲ್ಲಿ ಪೂರ ಡಿಸೈನ್ ಮುಗಿಯುತ್ತೆ. ಬೇಸ್ ಏನಿರಲ್ಲ, ಒಂದೇ ಸ್ಟೆಪ್ಪಲ್ಲಿ ಹಾಕೊಂಡು ಹೋಗ್ಬೋದು. ಮತ್ತು ಇದು ಯೆಲ್ಲೋ ಕಲರ್ ಸ್ಯಾರಿ ಇದೆ, ರಾಮ ಗ್ರೀನ್ ಕಲರ್ ಪಲ್ಲು ಇದೆ. ನಿಮ್ಮ ಕಲರ್ ಶೇಡ್ ಚೇಂಜ್ ಕಾಣಿಸ್ತಿರ್ಬೋದು. ರಾಮ ಗ್ರೀನ್ ಕಲರ್ ಪಲ್ಲು ಇರೋದು. ನಾನು ಇದಕ್ಕೆ 7 ಎಳೆ ಅಂದರೆ 7 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಥ್ರೆಡ್ಡು. ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಇಲ್ಲೊಂದು ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ಸಿಂಗಲ್ ನಾಟ್ ಪಕ್ಕದಲ್ಲೇ. ಹಾಗೆ ನೆಕ್ಸ್ಟ್ 2 ಚೈನು 1 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕದಲ್ಲೇ ಸಿಂಗಲ್ ನಾಟ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಅಂದರೆ ಕಂಬ. ಮತ್ತು ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶ. ಮತ್ತು ನೆಕ್ಸ್ಟ್ ಮತ್ತು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ. ಈ ಸೂಜಿ ಮೇಲೆ ದಾರ ತೊಗೊಂಡು ಸೀರೆಗೆ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಬಂದು 3 ಇರುತ್ತೆ, 3ರಲ್ಲಿ 2, 2ರಲ್ಲಿ 1, 2ರಲ್ಲಿ 1. ಇದೇ ರೀತಿ ನೀವು ಇಲ್ಲಿ 6 ಡಬಲ್ ಕ್ರೋಶ ಮಾಡ್ಕೋಬೇಕು. 4 ಇದು ಒಂದು ನಾವು 3 ಚೈನ್ ಹಾಕಿದ್ವಲ್ಲ, 2 ಚೈನ್ ಹಾಕಿದ್ವಲ್ಲ, ಅದು ಬಂದು ಒಂದು ಡಬಲ್ ಕ್ರೋಶ ರೀತಿ ಕನ್ಸಿಡರ್ ಮಾಡ್ಕೋಬೇಕು. ಅದು ಒಂದು ಕಂಬ. ಆಮೇಲೆ 4 ಆಗಿದೆ. ನೆಕ್ಸ್ಟ್ 5 ಆಯಿತು ಅಲ್ಲಿಗೆ ಒಟ್ಟು. ನೆಕ್ಸ್ಟ್ 6 ಡಬಲ್ ಕ್ರೋಶ. ನೆಕ್ಸ್ಟ್ ನಾವು ಸ್ಯಾರಿ ರೈಟ್ ಸೈಡ್ ನಮ್ಮ ಕಡೆ ಇದೆ, ರಾಂಗ್ ಸೈಡ್ದು ಟರ್ನ್ ಮಾಡ್ಕೋಬೇಕು. ರಾಂಗ್ ಸೈಡ್ ಟರ್ನ್ ಮಾಡಿಕೊಂಡು 4 ಚೈನ್ 1 2 4 ಚೈನ್ ಹಾಕಿ ನಾವಿಲ್ಲಿ 1 ಕಂಬ 2 ಕಂಬ 3 ಕಂಬ 4ನೇ ಕಂಬ. 4ನೇ ಕಂಬದ ಚೈನ್ ಕಾಣಿಸುತ್ತಲ್ಲ, ಅಲ್ಲೋಗಿ ಒಂದು ನಾಟ್ ಹಾಕಬೇಕು. ನಾಟ್ ಹಾಕಿ ನಾನಿಲ್ಲಿ 3 mm ಬೀಡ್ ಯೂಸ್ ಮಾಡ್ತಿದ್ದೀನಿ. ರೌಂಡ್ ಪ್ಲೇನ್ ಬೀಡು 3 mmದಿದು. ಇದನ್ನು ಥ್ರೆಡ್ಗೆ ತೂರಿಸಿ ಮತ್ತು ನೆಕ್ಸ್ಟ್ ಲಾಸ್ಟ್ ಕಂಬ ಇದೆಯಲ್ಲ ಅದಕ್ಕೆ ಹೋಗಿ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸ್ಯಾರಿ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನಾವೇನು 4 ಚೈನ್ ಹಾಕಿದ್ವಲ್ಲ ಮೇಲ್ಗಡೆ, ಕಂಬದ ಮೇಲ್ಗಡೆ 4 ಚೈನ್ ಬಂದಿತ್ತಲ್ಲ, 4 ಚೈನ್ ಒಳಗಡೆ ಹೋಗಿ ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಈ ರೀತಿ 3 ಚೈನ್ ಆದಮೇಲೆ ಈ ನಾವು ಕಂಬ ಹಾಕಿದ್ವಲ್ಲ ಡಬಲ್ ಕ್ರೋಶ, ಅಲ್ಲಿ ಬಂದು ಒಂದು ಸಿಂಗಲ್ ನಾಟ್ ಥ್ರೆಡ್ ತೊಗೊಂಡು ಸಿಂಗಲ್ ನಾಟ್. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈ 4 ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಮತ್ತೆ ದಾರ ತಗೊಬಂದು ಮತ್ತೆ 3 ಇರುತ್ತೆ, 3ರಲ್ಲಿ 2 ಮತ್ತು 2ರಲ್ಲಿ 1. ಇದೇ ರೀತಿ ಮತ್ತೆ 3 ಚೈನ್ 1 2 3 3 ಚೈನ್ ಹಾಕಿ ಈ ನಾವು ಕಂಬ ಹಾಕಿದ್ವಲ್ಲ ಆ ಕಂಬದಲ್ಲಿ ಹೋಗಿ ಮತ್ತೆ ಥ್ರೆಡ್ ತಂದು 2ರಲ್ಲಿ 1 ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಪಿಕಾಟ್ ಡಿಸೈನ್ ಬರುತ್ತೆ. ಈ ಪಿಕಾಟ್ ಡಿಸೈನ್ನ ಇದ್ರೊಳಗಡೆ 5 ಪಿಕಾಟ್ ಫಿಲ್ ಮಾಡ್ಕೋಬೇಕು. ತ್ರೀ 1 2 3 ಚೈನ್ ಹಾಕಿ ಮತ್ತು ಈ ಕಂಬ ಏನು ತೊಗೊಂಡಿದ್ವಿ ಆ ಕಂಬದಲ್ಲಿ ಹೋಗಿ ಥ್ರೆಡ್ ತಂದು ಮತ್ತೆ 2 ಇರುತ್ತೆ, 2ರಲ್ಲಿ 1 4 ಆಗಿದೆ. ಈಗ 5 ಡಬಲ್ ಕ್ರೋಶ ಹಾಕಿ 3 ಚೈನ್ ಆದಮೇಲೆ ಇದೇನು ಡಬಲ್ ಕ್ರೋಶ ಹಾಕಿದ್ದೀವಿ ಅದರೊಳಗಡೆ ಹೋಗಿ ಮತ್ತು ಒಂದು ಪಿಕಾಟ್ ಡಿಸೈನ್. ನೆಕ್ಸ್ಟು ನಾವು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನನಗೆ ಅದರಲ್ಲಿ ಎಷ್ಟು ಇದರಲ್ಲಿ ಹಿಡಿಯೋಕ್ಕಾಗಲ್ಲ, ನೀವು ಒಂದು ಅಂದಾಜು ಮೇಲೆ ಅದಕ್ಕೆ ಎಷ್ಟು ಬೇಕು ಸೊಕ್ಕು ಬರ್ದಂಗೆ ನೋಡ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡಿರ್ತೀವಲ್ಲ ಮತ್ತು ಕಂಬಕ್ಕೆ ಕಂಟಿನ್ಯೂ ಮಾಡಬೇಕು. ನೋಡಿ ಈ ರೀತಿ
ಕಂಬ ಅಂದರೆ ಡಬಲ್ ಕ್ರೋಶ. ಮತ್ತು ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶ. ಸೂಜಿ ಮೇಲೆ ದಾರ ಪಕ್ಕಕ್ಕೆ ಚುಚ್ಚಿ ಸೀರೆಗೆ ಮತ್ತು 3 ಇರುತ್ತೆ, 3ರಲ್ಲಿ 2, 2ರಲ್ಲಿ 1 ಇದೇ ರೀತಿ. ಮತ್ತು ಪಕ್ಕದಲ್ಲೇ ಸೂಜಿ ಮೇಲೆ ದಾರ ತಗೊಂಡು ಪಕ್ಕಕ್ಕೆ ಚುಚ್ಚಿ 3 ಇರುತ್ತೆ, 3ರಲ್ಲಿ 2, 2ರಲ್ಲಿ 1 ಇದೇ ರೀತಿ ನೀವು ಡಬಲ್ ಕ್ರೋಶ ಅಂದರೆ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಒಟ್ಟು ಇಲ್ಲಿ ನಮಗೆ 6 ಕಂಬ ಬರಬೇಕು. ಇದು 6 ಕಂಬ ಆದಮೇಲೆ ನೋಡಿ 1 2 3 4 5 6 6 ಕಂಬ ಆಗಿದೆ. ಮತ್ತು ಸ್ಯಾರಿನ ಟರ್ನ್ ಮಾಡ್ಕೊಂಡು 4 ಚೈನ್ 1 2 3 4 4 ಚೈನ್ ಹಾಕಿ ಈ 4ನೇ ಕಂಬ ಇರುತ್ತಲ್ಲ 1 2 3 4 4ನೇ ಕಂಬ ಇರುತ್ತಲ್ಲ ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ನಾಟ್ ಹಾಕಿ ಅಲ್ಲಿಗೆ ಒಂದು ಬೀಡ್ ತೋರಿಸ್ಕೋಬೇಕು. ಒಂದು ಬೀಡ್ ತೋರಿಸಿ ಅದಕ್ಕೆ ಥ್ರೆಡ್ಗೆ ಮತ್ತು ಲಾಸ್ಟ್ ಕಂಬಕ್ಕೆ ಹೋಗಿ ಒಂದು ನಾಟ್. ಬೀಡ್ ಲಾಕ್ ಏನು ಮಾಡೋಂಗಿಲ್ಲ, ಡೈರೆಕ್ಟು ನಾಟ್ ಹಾಕೋಬೇಕು. ನೆಕ್ಸ್ಟು ಸೂಜಿ ಮೇಲೆ ದಾರ ಈ 4 ಕಂಬ ಹಾಕಿದ್ವಲ್ಲ, 4 ಚೈನ್ ಹಾಕಿದ್ವಲ್ಲ ಅಲ್ಲಿ ಮೇಲ್ಗಡೆ ಸೂಜಿ ಮೇಲೆ ದಾರ ಈ 4 ಚೈನ್ ಹಾಕಿದ್ವಲ್ಲ, ಕಂಬದ ಮೇಲ್ಗಡೆ ಚೈನ್ ಬಂದಿತ್ತಲ್ಲ ಅಲ್ಲಿ ಹೋಗಿ ಮತ್ತೆ ಸೂಜಿ ಮೇಲೆ ದಾರ ತಂದು ಮತ್ತು 3 ಇರುತ್ತೆ, 3ರಲ್ಲಿ 2 ಮತ್ತು 2ರಲ್ಲಿ 1 ಹಾಗೆ 3 ಚೈನು 1 2 3 ಚೈನ್ ಆದಮೇಲೆ ಈ ಕಂಬ ಹಾಕಿದ್ದೀವಲ್ಲ ಅದರಲ್ಲಿ ಹೋಗಿ ದಾರ ತಂದು 1 ನಾಟ್. ಇದೇ ರೀತಿ ಮತ್ತೆ ಇದರೊಳಗಡೆ ಪಿಕಾಟ್ಗಳನ್ನ ಫಿಲ್ ಮಾಡ್ಕೋಬೇಕು. 2 3 ಹಾಗೆ ಸೂಜಿ ಮೇಲೆ ದಾರ ಈ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಮತ್ತೆ ಥ್ರೆಡ್ ತಂದು ಮತ್ತೆ 3 ಇರುತ್ತೆ, 3ರಲ್ಲಿ 2, 2ರಲ್ಲಿ 1 ಆಮೇಲೆ ಮತ್ತೆ 1 2 3 3 ಚೈನ್ ಹಾಕಿ ಏನು ಕಂಬ ಹಾಕಿದ್ದೀವಿ ಅದರೊಳಗಡೆ ಹೋಗಿ ಮತ್ತೆ ಥ್ರೆಡ್ ತಂದು 2 ಇರುತ್ತೆ, 2ರಲ್ಲಿ 1 ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಅದೇ ರೀತಿ ಸೂಜಿ ಮೇಲೆ ದಾರ ಚೈನ್ ಹಾಕಿದ್ವಲ್ಲ 4 ಚೈನ್ ಅದರೊಳಗಡೆ ಹೋಗಿ 3 ಇರುತ್ತೆ, 3ರಲ್ಲಿ 2, 2ರಲ್ಲಿ 1 ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಈ ಆರ್ಚ್ ಹಾಕೊಂಡಿದ್ವಲ್ಲ ಕಂಬ ಡಬಲ್ ಕ್ರೋಶ ಅದರಲ್ಲಿ ಹೋಗಿ ಥ್ರೆಡ್ ತಂದು ಮತ್ತೆ 2 ಇರುತ್ತೆ, 2ರಲ್ಲಿ 1 ಮತ್ತು ನೆಕ್ಸ್ಟ್ 4 ಆಗಿದೆ. ಈಗ 5ನೇದು ನೋಡಿ ಇದೇ ರೀತಿ ಮತ್ತು 3 ಚೈನ್ ನಾವು ಈ ಕಂಬ ಹಾಕಿದ್ದೀವಲ್ಲ ಡಬಲ್ ಕ್ರೋಶ ಅದರಲ್ಲಿ 1 ನಾಟ್. ಹೀಗೇ ಮತ್ತೆ ಸೂಜಿ ಮೇಲೆ ದಾರ ಒಂದು ಅಂದಾಜಲ್ಲಿ ಗ್ಯಾಪ್ ಕೊಟ್ಟು ಮತ್ತು ಥ್ರೆಡ್ ತಂದು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ಮತ್ತೆ ಇದ್ರ ಪಕ್ಕ ಕಂಬಗಳು ಫಿಲ್ ಮಾಡ್ಕೋಬೇಕು. 1 3 1 2 3 4 5 6 6 ಕಂಬ ಆಗಿದೆ. ಮತ್ತು 1 2 3 4 ಚೈನ್ ಹಾಕಿ ಬಟನ್ನ ಸಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು 4 ಕಂಬ ಹಾಕಿದ್ವಲ್ಲ 1 2 3 4 4 ಕಂಬ ಹಾಕಿದ್ವಲ್ಲ ಅದ್ರ ಮೇಲ್ಗಡೆ ಚೈನ್ ರೀತಿ ಸಿಗುತ್ತಲ್ಲ ಅಲ್ಲೋಗಿ ಒಂದು ನಾಟ್ ಹಾಕಿ ನೆಕ್ಸ್ಟ್ ಒಂದು ಬೀಡ್ ತೋರಿಸ್ಕೋಬೇಕು. ಬೀಡ್ ತೋರಿಸ್ಕೊಂಡು ಲಾಸ್ಟ್ ಮನೆ ಕಂಬ ಇದೆಯಲ್ಲ ಅಲ್ಲಿಗೆ ಹೋಗಿ ಒಂದು ನಾಟ್ ಹಾಕೋಬೇಕು. ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಿಲ್ಲ, ಡೈರೆಕ್ಟು ಅಲ್ಲಿ ಲಾಸ್ಟ್ ಮನೆಗೆ ಹೋಗಿ ಒಂದು ಲಾಕ್ ಹಾಕ್ತಿದ್ದೀನಿ ಅಂದರೆ ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟು ಸೂಜಿ ಮೇಲೆ ದಾರ ಸೀರೆ ಟರ್ನ್ ಮಾಡ್ಕೊಂಡಿದ್ದೀನಿ,
ಉಲ್ಟಾ ಇದ್ದದ್ದು ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಈ ಕಂಬದ ಮೇಲ್ಗಡೆ 4 ಚೈನ್ ಹಾಕಿದ್ದೀವಲ್ಲ ಆ ಹೋಲ್ ಒಳಗಡೆ ಹೋಗಿ ಒಂದು ಡಬಲ್ ಕ್ರೋಶ ಆದಮೇಲೆ 3 ಚೈನ್ 1 2 3 3 ಚೈನ್ ಹಾಕಿ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅದರೊಳಗಡೆ ಹೋಗಿ ದಾರ ತಂದು ಅದಕ್ಕೆ 2ರಲ್ಲಿ 1 ಮಾಡ್ಕೋಬೇಕು. ಇದೇ ರೀತಿ ಇದರೊಳಗಡೆ 5 ಫಿಲ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು. ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ನಾನಿವಾಗ ಒಂದಿಷ್ಟು ದೂರ ಹಾಕಿದ್ದೀನಿ. ಈ ರೀತಿ ಕಾಣಿಸುತ್ತೆ ನೋಡಿ. ಇದೇ ರೀತಿ ನೀವು ಪೂರಾ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕಾಂಟ್ರಾಸ್ಟ್ ಬೀಡ್ ಬಂದು ಗೋಲ್ಡ್ ಇದೆ, ಥ್ರೆಡ್ಡು ಗೋಲ್ಡ್ ಇದೆ, ಹಾಗಾಗಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಏನೂ ಗೊತ್ತಾಗ್ತಿಲ್ಲ ಅನ್ಕೋತೀನಿ. ಬೀಡ್ ಇರೋದು ನಿಮಗೆ ಡಾರ್ಕ್ ಕಲರ್ ಸಿಕ್ಕಿ ಒಂದು ಬೀಡ್ ಹಾಕಿದ್ರೆ ಗೋಲ್ಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ನಾನು ಪೂರಾ ಸಾರಿ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದ್ಮೇಲೆ ಕೊನೆಯಲ್ಲಿ ಫಿನಿಶಿಂಗ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಎಂಡಿಗೆ ನಾನೀಗ ಈ ರೀತಿ ಹಾಕ್ಕೊಂಡು ಪೂರ್ತಿ ಇದು ಪಿಕೌಟ್ ಆದಮೇಲೆ 5 ಪಿಕೌಟ್ ಆದಮೇಲೆ ಇಲ್ಲಿ ಬಂದು ಒಂದು ಕಂಬ ಹಾಕಿ ಎಂಡ್ ಮಾಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಕಟ್ ಮಾಡಿ ನಾನು ಲಾಸ್ಟಿಗೆ ಎಂಡ್ ಮಾಡಿಕೊಂಡು ಗಮ್ಮ ಕಂಡಿಸಿದ್ದೀನಿ. ಫಿನಿಶಿಂಗ್ ಈ ರೀತಿ ಬಂದಿದೆ. ಫೈನಲ್ ಲುಕ್ ಬಂದು ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕ್ಯೂಟಾಗಿದೆ. ನಿಮಗೆ ಕಾಂಟ್ರಾಸ್ಟ್ ಕಲರ್ ಯಾವುದಾದ್ರೂ ಡಾರ್ಕ್ ಕಲರ್ ಸಿಕ್ಕಿದ್ರೆ ನಿಮಗೆ ಬೀಡ್ ಇದೆ ಎದ್ದು ಕಾಣಿಸ್ತಿತ್ತು. ಇನ್ನೂ ಇದು ಯೆಲ್ಲೋ ಕಲರ್ ಥ್ರೆಡ್ ಇದೆ ಮತ್ತು ಗೋಲ್ಡ್ ಕಲರ್ ಬೀಡ್ ಇರೋದ್ರಿಂದ ಬೀಡ್ ಎದ್ದು ಕಾಣಿಸ್ತಿಲ್ಲ. ನಿಮ್ಗೆ ಸಿಕ್ಕಿದಾಗ ಕಲರ್ದು ಕಾಂಬಿನೇಷನ್ ಡಾರ್ಕ್ ಕಲರ್ ಸಿಕ್ಕಿದಾಗ ಬೀಡ್ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೆ ಬೇಕು ಅಂದರೆ ನೀವು ಬೀಡ್ಲೆಸ್ಸು ಹಾಕ್ಕೋಬೋದು. ಇದರಲ್ಲಿ ಬೀಡ್ ತೆಗೆದುಬಿಟ್ಟು ಸ್ಟ್ರೈಟು ಪಿಕೌಟ್ ಡಿಸೈನ್ಗೆ ಹೋಗ್ಬೋದು ನೋಡಿ. ಈ ರೀತಿ ಫಿನಿಶಿಂಗ್ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.